ಇನ್ನು ಬೌರಿಂಗ್ ಆಸ್ಪತ್ರೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರ ದೊಡ್ಡಸ್ತಿಕೆ ತೋರೋದಕ್ಕೆ ಹೋಗಿ ದುರಂತ ಆಗಿದೆ, ಪೂರ್ವ ತಯಾರಿ ಇಲ್ಲದೆ ಕಾರ್ಯಕ್ರಮ ಮಾಡಿದ್ದೇ ತಪ್ಪು ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ದಯವಿಟ್ಟು ಇಂಥ ವಿಚಾರದಲ್ಲಿ ರಾಜಕೀಯ ತರಬೇಡಿ, ಯಾರೇ ಆಗಲಿ. ಇದು ರಾಜಕೀಯ ಮಾಡ್ಕೊಂಡು ಕೂತಿರೋ ಟೈಮ್ ಅಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಮಾಡ್ಕೊಂಡು ಕೂತಿರೋದಲ್ಲ. ಈ ಮೆಟ್ಟಿಲುಗಳಲ್ಲಿ ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು, ಅವರನ್ನ ಹೈಲೈಟ್ ಮಾಡೋದಕ್ಕಾಗಿ ಅಥವಾ ಅವರ ಒತ್ತಡದಿಂದ ನೀವೇನಾದರೂ ಸೆಲೆಬ್ರೇಷನ್ ಮಾಡಿದ್ರ? ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಯಾಕೆ ಬಂದ್ರಿ? ಅಲ್ಲಿ ಉಪಮುಖ್ಯಮಂತ್ರಿಗಳೇ ಆ ಕಪ್ಪನ್ನು ಎತ್ಕೊಂಡು ಅದಕ್ಕೆ ಚುಮ್ಮಿಸ್ಕೊಂಡು ಅದನ್ನು ಓಡಾಡಿಸುವಂಥ ಅಗತ್ಯ ಏನಿತ್ತು? ಇದು ಇಂಟರ್ನ್ಯಾಷನಲ್ ಸ್ಪರ್ಧೆನೂ ಆಗಿರಲಿಲ್ಲ, ಅಥವಾ ಕರ್ನಾಟಕಕ್ಕೇನೋ ಲಾಭ ಆಗುತ್ತೆ ಅನ್ನುವಂಥ ಸ್ಪರ್ಧೆನೂ ಅಲ್ಲ. ಯಾರೋ ಕರ್ನಾಟಕದ ಭಾರತದ ಹೆಸರನ್ನು ಬಹಳ ಮೇಲಕ್ಕೇರಿಸಿದ್ದಾರೆ, ಒಲಿಂಪಿಕ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಸೆಲೆಬ್ರೇಷನು ಅಲ್ಲ. ಪೂರ್ವ ತಯಾರಿ ಇಲ್ಲದೇನೆ ಪೊಲೀಸರ ಅನುಮತಿಯನ್ನು ಪಡೆಯದೆ ನೀವು ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ? ಆಯಿತು, ಆರೋಪ ಪ್ರತ್ಯಾರೋಪಗಳಿರುತ್ತೆ, ಬಟ್ ಕಾರ್ಯಕ್ರಮವನ್ನು ಆತುರಾತುರದಲ್ಲಿ ಮಾಡಿದ್ದಾರೆ ಅಂತ ಮಾತ್ರ ಸತ್ಯ. 24 ಗಂಟೆನೂ ಆಗಿಲ್ಲ, RCB ಅವ್ರು ಗೆದ್ದು 24 ಗಂಟೆ ಆಗಿರಲಿಲ್ಲ, ಆಗಲೇ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗಿದು ಬಿಡಬೇಕು ಅನ್ನೋ ತೀರ್ಮಾನ ಯಾಕೆ? ನಿಮಗೆ ಆ ಥರ ಆಗುತ್ತೆ ಅಂತಂದರೆ ಉದಾಹರಣೆ ತಗೋಬೇಕಾಗಿತ್ತು ಬೇರೆ ಬೇರೆ ಕಡೆ. ಮುಂಬೈನವ್ರು ಹೆಂಗೆ ಮಾಡಿದ್ರು, CSK